ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ.
ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದ ಮಳೆ ಕಲಬುರಗಿಗೆ ಕಂಟಕವಾಗ್ತಾ ಇದೆ. ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದು. ಸೊನ್ನಾ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ದೇವಲ ಗಾಣಗಾಪುರ ಕತ್ತರಿಗೆ ಸೇತುವೆ ಮುಳುಗಡೆ ಆಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಆವರಿಸಿದೆ. ಕಲಬುರಗಿ ಜಿಲ್ಲಾಡಳಿತದಿಂದ ಎಚ್ಚರವಾಗಿರುವಂತೆ ಘೋಷಿಸಲಾಗಿದೆ ನದಿ ಪಾತ್ರದ ಜನರಿಗೆ. ನೋಡಿ, ಸೇತುವೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗೋಗಿವೆ. ಕಾರಣ ಇಷ್ಟೇ, ಉಜ್ನಿ ಜಲಾಶಯದಿಂದ ನೀರನ್ನ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ದೇವಲ ಗಾಣಗಾಪುರ ಬ್ರಿಡ್ಜ್ ಜಲ ದಿಗ್ಬಂಧನ. ಈ ಕಡೆ ಮಣ್ಣೂರು ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನ. ಎಲ್ಲಾ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ.